ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಫೋನಲ್ಲಿ ಅಷ್ಟೊಂದು ವೀಡಿಯೋಸ್ ಇದ್ದರೂ ಯಾಕೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ. ಇವತ್ತು ಶನಿವಾರ ಮನೆಯಲ್ಲಿ ನಾನು ದೀಪ ಹಚ್ಚಿ ಎಲ್ಲಿಗೋ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ನಾನು ಎಲ್ಲಿಗೆ ಹೋಗಿದ್ದೆ ಅಂತ. ನಾನು ಲೈವ್ ವೀಡಿಯೋದಲ್ಲಿ ಅಥವಾ ಯಾವುದಾದ್ರೂ ಬೇರೆ ವೀಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ, ಒಬ್ಬಳೇ ಹೋಗ್ತಿಲ್ಲ, ಜೊತೆಗೆ ಐಶು ಕೂಡ ಇದ್ದಾಳೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಐಶುದು ವೀಡಿಯೋ ಮಾಡ್ಕೊಳ್ಳೋದು ಅವಳಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ಅವಳದು ವೀಡಿಯೋ ಮಾಡ್ಕೊಂಡಿಲ್ಲ. ಇವಾಗ ನಾವು ಮೈಸೂರಿಗೆ ರೀಚ್ ಆಗಿದ್ದೀವಿ. ರಾತ್ರಿ 8:30. ನಾವಿವತ್ತು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ನಾನು ಅಂದ್ಕೊಂಡಿದ್ದೆ ಐಶು ಅಲ್ಲೇ ಇದ್ದಾಗ ಹೋಗಿ ಅವಳದು ಹರಕೆ ಇತ್ತು ಅಂತ ಹೇಳಿದ್ದೀನಿ ನಿಮಗೆ. CS ಬ್ರಾಂಚ್ ಸಿಕ್ಕಿದ್ರೆ, ಅದೇ ಕಾಲೇಜ್ನ ಸಿಕ್ಕಿದ್ರೆ ನಾನು ಅವಳ ಕೈಲಿ ನನ್ನ ದುಡ್ಡನ್ನ, ಅಂದರೆ ನಾನು ದುಡ್ದಿರೋ ದುಡ್ಡಲ್ಲಿ 1,000 ಹಾಕಿಸ್ತೇನೆ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಅವಳು ಅಲ್ಲೇ ಇದ್ದಾಗ ಹೋದರೆ ಅವಳು ಬಂದು ನಾನು ಅಲ್ಲಿಗೆ ಹೋಗಿ ಅವಳು ಕಾಲೇಜ್ಗೆ ಹೋಗಿ ಕರ್ಕೊಂಡು ಬಂದು ಮತ್ತೆ ಪೂಜೆ ಎಲ್ಲ ಮುಗಿಸಿ ವಾಪಸ್ ಕರ್ಕೊಂಡು ಹೋಗಿಬಿಡೋದೆಲ್ಲ ಹಿಂಸೆ ಆಗುತ್ತೆ ಅನ್ನಿಸ್ತು. ಅವಳು ಹೇಗಿದ್ರು ಇವಾಗ ಸೆಕೆಂಡ್ ಸೆಮ್ ಮುಗಿದ್ಮೇಲೆ ರಜಕ್ಕೆ ಬಂದಿದ್ದಾಳು 1 ತಿಂಗಳು. ಹಾಗಾಗಿ ಈಗಲೇ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ. ಜೊತೆಗೆ ಅವಳದು ಬೇರೆ ಮತ್ತೊಂದು ಕೆಲಸ ಇತ್ತು ಉಜಿರೆನಲ್ಲಿ. ಹಾಗಾಗಿ ಆ ಕೆಲಸನೂ ಆಗುತ್ತೆ, ಈ ಕೆಲಸನೂ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅವಳಿಬ್ಬರೇ ಹೋಗ್ತಾ ಇದ್ದೀವಿ. ಇವಾಗಂತೂ ತುಂಬಾ ಮಳೆ ಧರ್ಮಸ್ಥಳ ಸೈಡು. ಹಾಗಾಗಿ ಅಲ್ಲಲ್ಲಿ ಗುಡ್ಡಗಳು ಕುಸಿತ ಆಗ್ತಿವೆ. ಪಾಪ ಅಷ್ಟೊತ್ತಿನಲ್ಲೇ ಬಂದು ರೆಡಿ ಕೂಡ ಮಾಡ್ತಾ ಇದ್ದಾರೆ. ಇವರು ಬೇರೆ ದಾರಿಲಿ ಹೋಗ್ಬೇಕಿತ್ತಂತೆ. ಬೇರೆ ಕಡೆ ಗುಡ್ಡ ಕುಸಿತ ಆಗಿರೋದ್ರಿಂದ ಈ ಕಡೆ ಬಂದರು. ಇಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ, ಸಖತ್ತು ಟ್ರಾಫಿಕ್ ಆಗಿದೆ. ಬೆಳಿಗ್ಗೆ ಹೊತ್ತಾದರೆ ಟ್ರಾಫಿಕ್ ಎಲ್ಲ ಇರುತ್ತೆ, ಒಂದು 7 ಗಂಟೆ ಮೇಲಾಗ್ಬಿಡುತ್ತೆ ಜರ್ನಿ ಅಂತ ಅಂದ್ಕೊಂಡು ನೈಟ್ ಹೊರಟಿದ್ದು ನಾವು. ಅಂದರೆ ನಾವು ಬೆಳಗ್ಗೆ ಹೋಗುವಷ್ಟರಲ್ಲಿ ಕರೆಕ್ಟಾಗಿ ಬೆಳಗಿನ ಜಾವ ಆಗುತ್ತೆ. ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಉಜಿರೆಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೋಗಿದ್ದು. ಬೆಳಿಗ್ಗೆ ಟೈಮ್ ಹೇಗೆ ಟ್ರಾಫಿಕ್ನಲ್ಲಿ ಸಿಗಾಕೊಂಡ್ರೆ 7 ಗಂಟೆ ಮೇಲಾಗುತ್ತೆ ಧರ್ಮಸ್ಥಳ ಹೋಗೋದು. ರಾತ್ರಿ ಕೂಡ ಹಾಗೆ ಆಯಿತು. ಜೋರು ಮಳೆ ಜೊತೆಗೆ ತುಂಬ ಟ್ರಾಫಿಕ್ ಆಗಿತ್ತು. ಹಾಗಾಗಿ ನಾವು 4:30ಗೆ ಹೋಗ್ತೀವಂತ ಅಂದ್ಕೊಂಡು ಅಲ್ಲಿಗೆ ಹೋಗುವಷ್ಟರಲ್ಲಿ 5:30 ಆಯಿತು. ನಾನು ಧರ್ಮಸ್ಥಳ ಹೋಗಿ ತುಂಬ ವರ್ಷಗಳಾಗಿತ್ತು. ಅಂದರೆ ನಾವು ಐಶುನ ಕಾಲೇಜಿಗೆ ಸೇರ್ಸೋಕ್ಕೆ ಹೋದಾಗ ದೇವಸ್ಥಾನ ಒಳಗಡೆ ಹೋಗಿರಲಿಲ್ಲ. ಡೈರೆಕ್ಟ್ ಬಾಗಿಲಲ್ಲಿ ನಮಸ್ಕಾರ ಮಾಡ್ಕೊಂಡು ಡೈರೆಕ್ಟ್ ಕಾಲೇಜಿಗೆ ಹೋಗಿದ್ದಿದ್ದು. ನನ್ನ ಫ್ರೆಂಡ್ ಅನಿತಾ ಅವ್ರ ಅಮ್ಮನ ಮನೆ ಫ್ಯಾಮಿಲಿ ಜೊತೆಲಿ ಹೋಗಿದ್ದೆ, ಅದ್ರ ವಿಡಿಯೋ ಕೂಡ ಹಾಕಿದ್ದೀನಿ. ಫಸ್ಟ್ ಧರ್ಮಸ್ಥಳ ಹೋಗಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ವಿ. ಅವಾಗ ಕಾರ್ನಲ್ಲಿ ಹೋಗಿದ್ದು. ನನಗಂತೂ ಕಾರ್ನಲ್ಲಿ ಹೋದರೆ AC ಎಲ್ಲ ಹಾಕ್ಬಿಟ್ರಂತೂ ಆಗೋದೇ ಇಲ್ಲ. ಹೋಗುವಾಗ ಬರೋವಾಗ ಫುಲ್ ವಾಮಿಟ್ ಮಾಡಿಕೊಂಡೇ ಬಂದಿದ್ದಾಗಿತ್ತು. ಬಟ್ ಈ ಸಲ ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಒಂಚೂರು ವಾಮಿಟ್ ಆಗಲಿಲ್ಲ ನನಗೆ. ಅದೊಂದು ತುಂಬ ಖುಷಿ ಆಯಿತು. ನಾವಿಲ್ಲಿ ಸಾಕೇತ ಅನ್ನೋ ಹೋಟೆಲ್ಗೆ ಬಂದ್ವಿ. ಆಟೋ ಮಾಡ್ಕೊಂಡು ಬಂದಿಲ್ಲ ಸ್ನಾನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ ಹತ್ತಿರದಲ್ಲೇ ಅಲ್ಲೇ ಹೋಟೆಲ್ಗಳಿರುತ್ತೆ, ಅಲ್ಲೇ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಇದೇ ಹೋಟೆಲ್ಗೆ ಯಾಕೆ ಬಂದ್ವಿ ಅಂದರೆ ಅಶ್ವಿನಿ ಅಕ್ಕ ಅಂತ ನಮ್ಮ ಶಿಲ್ಪ ದೊಡ್ಡಪ್ಪನ ಮಗಳಿದ್ದಾರಲ್ವ, ಅವ್ರು ಊರ್ಗಿತ್ತಿ ಅವ್ರ ಫ್ಯಾಮಿಲಿ ಇಲ್ಲಿಗೆ ಬಂದು ಇದ್ದರು. ಅವರು ಹೊರನಾಡೆಲ್ಲ ಹೋಗಿ ಬಂದು ಇಲ್ಲಿ ಸ್ಟೇ ಆಗಿದ್ರು ಇವತ್ತು. ಸೊ ನಾವು ಇಲ್ಲೇ ಇದ್ದೀವಿ ಬನ್ನಿ ಅಂತ ಹೇಳಿದ್ರು. ಸೊ ನಮಗೂ ಈಸಿ ಆಯಿತು, ಒಂಥರ ಖುಷಿ ಆಯಿತು ಅವ್ರು ಸಿಕ್ಕಿದ್ದು. ಅವ್ರದ್ದು ಕೂಡ ವಿಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಬಟ್ ಅರ್ಜೆಂಟ್ಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲೂ ಕೂಡ ನಾವು ಜಾಸ್ತಿ ಹೊತ್ತಿರಲಿಲ್ಲ. ಸ್ನಾನ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಬಾಗಿಲಿಗೆ ಬಂದಿದ್ದೀವಿ. ಒಂದು 6:30 ಅಂತ ಅನಿಸುತ್ತೆ ಟೈಮ್ ಇವಾಗ. ಅವ್ರು ನಿನ್ನೆ ದರ್ಶನ ಮಾಡ್ಕೊಂಡಾಗ ಫುಲ್ಲು ರಶ್ ಇತ್ತಂತೆ, ಫುಲ್ಲು ಮಳೆ ಅಂತೆ. ಸದ್ಯಕ್ಕೆ ನಾವು ಇವಾಗ ಹೋಗುವಾಗ ಇನ್ನೂ ಮಳೆ ಶುರು ಆಗಿರಲಿಲ್ಲ, ಆದರೆ ಶುರು ಆಗುತ್ತೆ, ತೋರಿಸ್ತೀನಿ ನಿಮಗೆ. ನಾವು ಹೀಗೋಗಿ ಹಾಗೆ ಬರೋದ್ರಿಂದ ಜಾಸ್ತಿ ಲಗೇಜ್ ಎಲ್ಲ ತೊಗೊಂಡಿರಲಿಲ್ಲ. ಒಂದು ಬ್ಯಾಗ್ ಇತ್ತು, ಅದನ್ನು ಲಗೇಜ್ ರೂಮಲ್ಲಿ ಇಟ್ಟು ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಇದೆಲ್ಲ ಕಂಬಿಗಳು ಆಗಿಂದನೂ ಹೀಗೆ ಇದೆ. ಸೊ ನಾನು ಅವಾಗ ಬಂದಾಗ ಇದೇ ಥರ ಸೇಮ್ ಕಂಬಿ ಇತ್ತು. ಆದರೆ ಈ ವ್ಯವಸ್ಥೆ ಮಾಡಿರೋದು ನಾನು ನೋಡಿರಲಿಲ್ಲ. ನಾವು ತಿರುಪತಿಗೆ ಹೋದಾಗ ಹೇಗೆ ರಶ್ ಆಗಿಬಿಟ್ರೆ ರೂಮ್ಗಳೆಲ್ಲ ಕೂಡ ಹಾಕ್ತಾರೋ ಆ ಥರ ಇಲ್ಲೂ ಕೂಡ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ನಾನು ಇವಾಗಲೇ ನೋಡ್ತಿರೋದು. ಮತ್ತು ತುಂಬ ಚೆನ್ನಾಗೆಲ್ಲ ರೆಡಿ ಮಾಡಿದ್ದಾರೆ. ನಾನು ಮೇಲೆ ಕೆಳಗೆ ಎಲ್ಲ ನೋಡೋದೇ ಆಯಿತು, ತುಂಬ ಇಷ್ಟ ಆಯಿತು. ಸದ್ಯಕ್ಕೆ ರಶ್ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಹೋಗ್ತಾ ಇದ್ದೀವಿ. ಏನಾದರೂ ರಶ್ ಇದ್ದಿದ್ರೆ ಇಷ್ಟು ಆರಾಮಾಗಿ ಹೋಗೋದಕ್ಕಾಗ್ತಿರ್ಲಿಲ್ಲ. ನೋಡಿ, ಅನ್ನಪೂರ್ಣ ಭವನ ಕೂಡ ಆ ಕಡೆ ಇದೆ. ಊಟಕ್ಕೆ ಹೋಗಬೇಕಿತ್ತು, ಆದರೆ ನಾವು ಊಟಕ್ಕೆ ಕಾಯ್ಕೊಂಡು ನಿಂತ್ಕೊಂಡ್ರೆ ಉಜಿರೆಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದೆ ಅಲ್ವಾ. ನೋಡಿ, ಇವಾಗೆಲ್ಲ ಅದು ಇದು ವಿವಾದ ನಡೀತಿರೋದ್ರಿಂದ ಪೊಲೀಸ್ನವ್ರು ಇಲ್ಲೇ ಇದ್ದಾರೆ. ಟ್ಯೂನಲ್ಲಿ ಹೋಗುವಾಗ ಶಿವನ ಮಂತ್ರ ಕೇಳೋದೇ ಒಂಥರ ಹಿತ. ನಾವು ದೇವಸ್ಥಾನದೊಳಗಡೆ ಹೋಗುವಷ್ಟರಲ್ಲೇ ತುಂಬ ಜನ ಬಂದು ದರ್ಶನ ಮುಗಿಸ್ಕೊಂಡು ಹೋಗಿದ್ದಾರೆ.
ನಾವು ಕೂಡ ಬೇಗನೆ ಅಂದರೆ ಬೇಗನೆ ದರ್ಶನ ಆಯಿತು. ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಗೆಲ್ಲ ನಾವು ಹೊರಗಡೆನೆ ಬಂದಿದ್ವಿ. ಇವತ್ತು ಎಲ್ಲ ಕಡೆಯಿಂದ ಕಾರ್ಗಳೆಲ್ಲ ಬಂದಿದೆ, ಧರಣಿ ಎಲ್ಲ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಂದರೆ ಧರ್ಮಸ್ಥಳವನ್ನು ಉಳಿಸಿ ಅನ್ನೋ ಥರ, ಅಥವಾ ಧರ್ಮಸ್ಥಳಕ್ಕೆ ಬೆಂಬಲವಾಗಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಪುಷ್ಪಾ ಸಿಸ್ಟರ್ ಹೋದಾಗ ಜಾಸ್ತಿ ಮಳೆ ಇರಲಿಲ್ಲ ಅಂತ ಹೇಳಿದ್ರು, ಬಟ್ ನಾವು ಹೋದಾಗ ಮಳೆ ಇತ್ತು. ದರ್ಶನ ಮುಗಿಸ್ಕೊಂಡು ಬಂದ ಮೇಲೆ ಲಗೇಜ್ ಎಲ್ಲ ಎತ್ಕೊಂಡು ಇವಾಗ ಆ ಹೋಟೆಲಲ್ಲಿ ಏನಾದರೂ ತಿಂಡಿ ತಿನ್ಕೊಳ್ಳೋಣ ಅಂತ ಬರ್ತಿದ್ದೀವಿ. ಯಾಕಂತ ಹೇಳಿದ್ರೆ ದೇವಸ್ಥಾನದಲ್ಲಿ ನಾವು ತಿಂಡಿಗೆ ವೆಯ್ಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ. ಹಾಗೂ 8:15 8:30 ಅಷ್ಟರಲ್ಲೆಲ್ಲ ತಿಂಡಿ ಮುಗಿದು ಹೋಯಿತು. ನಾನು ಒಂದ್ಸಲನೂ ಇಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಹೋಗಿರಲಿಲ್ಲ, ರತ್ನಗಿರಿಗೆ. ಎಷ್ಟೊಂದು ಸಲ ಬಂದಿದ್ದೀನಿ. ಅಪ್ಪ ನಾವೆಲ್ಲ ವರ್ಷ ಬರ್ತಿದ್ವಿ. ಆವಾಗ ಅಪ್ಪ ಕಾರ್ ಮಾಡ್ಕೊಂಡು ಕರ್ಕೊಂಡು ಬರೋರು ನಮ್ಮ ಫ್ಯಾಮಿಲಿಗೆ. ಸೊ ಅವಾಗೆಲ್ಲ ನಾನು ಈ ರತ್ನಗಿರಿ ಬೆಟ್ಟವನ್ನು ಅಪ್ಪ ಹತ್ತಿಸ್ತಾನೆ ಇರಲಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ಕುಕ್ಕೆ ಕರ್ಕೊಂಡು ಹೋಗ್ಬಿಡೋರು. ಸೊ ನೋಡಬೇಕಂತ ಅನ್ನಿಸ್ತು. ಇನ್ನು ಟೈಮ್ ಇತ್ತಲ್ವ, ನಾವು ಹೋಗೋ ಕಡೆಗೆ 9:30 ಮೇಲೆ ಬಾಗಿಲು ತೆಗೀತಿದ್ದು. ಸೊ ಅಷ್ಟರಲ್ಲಿ ಇಲ್ಲಿ ಮುಗಿಸ್ಕೊಂಡೆ. ಇಲ್ಲಿಂದ ಉಜಿರೆ ಒಂದು 7-8 ಕಿಲೋಮೀಟ್ರ್ ಆಗ್ತಿತ್ತು ಅಷ್ಟೇ. ಸೊ ಹಾಗಾಗಿ ಬಂದ್ವಿ. ಸದ್ಯಕ್ಕೆ ನಾವು ಮೆಟ್ಲು ಹತ್ಕೊಂಡು ಬರುವಾಗ ಮಳೆ ಬರಲಿಲ್ಲ. ಕರೆಕ್ಟಾಗಿ ಮಂಟಪದ ಹತ್ರ ಬಂದ್ವಿ, ಮಳೆ ಬಂತು. ನಾವು ಮಳೆಗಂತೂ ಸಿಕ್ಕಾಕೊಳ್ಳಿಲ್ಲ. ನಾವಿಲ್ಲಿ ಒಂದು 20ರಿಂದ 30 ನಿಮಿಷ ನಿಂತ್ಕೊಂಡ್ವಿ ಅಂತ ಅನಿಸುತ್ತೆ. ಆಮೇಲೆ ಮಳೆ ಕಡಿಮೆ ಆಯಿತು. ಹಾಗೂ ಸ್ವಲ್ಪ ಸೊನೆ ಥರ ಬರ್ತಿತ್ತು. ಅದೇ ನಾವು ಪೂರ್ತಿ ನಿಲ್ಲೋವರೆಗೂ ಕಾದರೆ ನಾವು ನೋಡೋಕ್ಕಾಗಲ್ಲ ಅಂತ ಹೇಳಿ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಛತ್ರಿ ಹಿಡ್ಕೊಂಡು ಬಂದ್ವಿ. ಸದ್ಯಕ್ಕೆ ಛತ್ರಿ ತಂದಿದ್ವಿ. ನೋಡಿ, ಮಳೆಯಲ್ಲೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಪಾಪ ಒಂದು ಆನೆ ಮೇಲೆ ಬರೋದು ಇನ್ನೊಂದು ಆನೆ ಮೇಲೆ ಹತ್ಬಿಡ್ತಾರೆ ಅಂತ ಇನ್ನೊಂದು ಆನೆ ಮೇಲೆ ಬರ್ತಾರೆ. ಒಳಗೆ ಪ್ರವೇಶ ಇಲ್ಲ ಅಂತೆ. ಅವ್ರು ಪೂಜೆ ಮಾಡಕ್ಕೆ ಹೋಗಿದ್ರು. ಕೇವಲ ಧರ್ಮಸ್ಥಳಕ್ಕೆ ಬರೋದು ಹಾಗಿದ್ರೆ ತುಂಬ ಜನ ಬರೋರು ನಮ್ಮ ಜೊತೆಗೆ. ಆದರೆ ನಾವು ಬೇರೆ ಕೆಲಸಕ್ಕೂ ಹೋಗಬೇಕಾಗಿದ್ದರಿಂದ ಯಾರಿಗೂ ಹೇಳಲಿಲ್ಲ. ಇಲ್ಲೇ ಪಕ್ಕ ವಸ್ತು ಪ್ರದರ್ಶನಾಲಯ ಇತ್ತು. ಆದರೆ ಅಲ್ಲಿ ಐಶು ಟೈಮ್ ಆಗುತ್ತೆ, ಹೋಗೋಣ ಬಾಮ್ಮ ಅಂದ್ಲು. ಸೊ ನಾನು ನೋಡೋದಕ್ಕೆ ಹೋಗಲಿಲ್ಲ. ನೀವು ಬಂದಾಗ ನೋಡ್ಕೊಂಡು ಹೋಗಿ. ಇಲ್ಲೇ ಗಿರಿನಲ್ಲೇ ಇದೆ, ಅಂದರೆ ಗೊಮ್ಮಟೇಶ್ವರ ದೇವಸ್ಥಾನದಲ್ವ, ಅದ್ರ ಪಕ್ಕನೇ ಇದೆ. ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಜಾಸ್ತಿ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ವಾಪಸ್ ಬಸ್ಸಿಗೆ ಬಂದ್ವಿ. ಹೋಗುವಾಗ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ, ಬರುವಾಗ ರಿಸರ್ವೇಷನ್ ಮಾಡಿಸಿರಲಿಲ್ಲ. ಸದ್ಯಕ್ಕೆ ಆ ಕಡೆಯಿಂದ ಬರೋವಾಗಲೂ ಕೂಡ ಸೀಟ್ ಸಿಕ್ತು. ಎಲ್ಲಿಗಾದರೂ ಹೋಗಿ ಬಂದ ತಕ್ಷಣ ಪ್ರಸಾದಕ್ಕೆ ಪೂಜೆ ಮಾಡಿ ಕೊಟ್ಬಿಡ್ಬೇಕು ಕೊಡೋರಿಗೆಲ್ಲ. ಮೊದಲೆಲ್ಲ ಒಂದು 10-15 ಮನೆ ಕೊಡಬೇಕಿತ್ತು ಎಲ್ಲಾದರೂ ಹೋಗಿದ್ದು ಬಂದರೆ. ಆದರೆ ಇವಾಗೆಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ಹತ್ತಿರ ನಮ್ಮ ಅಮ್ಮನ ಮನೆ, ನಮ್ಮ ಅತ್ತೆ ಮನೆ ಅಷ್ಟೇ ಕೊಡ್ತಿರೋದು. ನಾನು ಧರ್ಮಸ್ಥಳಕ್ಕೆ ಹೋಗೋದು ಗೊತ್ತಾಗಿ ನಮ್ಮ ಮನೆಗೆ 1-2 ಕಾಯಿ ತಂದು ಕೊಡಿ ಅಂತ ಕೇಳಿದರು. ಅವ್ರಿಗೆ 1-2 ಕಾಯಿ ತಂದಿದ್ದೀನಿ. ಮತ್ತು ನಮ್ಮ ಮನೆಗೂ ಕೂಡ ಬಂದಮೇಲೆ ನಾನು ಯಾವುದೂ ದೇವ್ರದ್ದು ಕಾಯಿನ ಕಟ್ಟೇ ಇರಲಿಲ್ಲ. ಸೊ ನಮ್ಮ ಮನೆಗೂ ಒಂದು ತೊಗೊಂಡು ಬಂದೆ. ಇವತ್ತು ತಿಂಡಿಗೆ ನಾನು ಬೀಟ್ರೂಟ್ ಗೊಜ್ಜು ಮಾಡಿ ರೊಟ್ಟಿ ಮಾಡಿದ್ದೆ. ಬೀಟ್ರೂಟ್ ಗೊಜ್ಜು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಅನ್ಸಲ್ಲ, ಖಾರವಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಜಾಸ್ತಿ ಹಾಕೊಳ್ಳೋದು ಬೇಡ, ಯಾಕಂದರೆ ಗೊಜ್ಜಂಗೆ ಮಾಡ್ಕೊತಿರೋದ್ರಿಂದ. ಈರುಳ್ಳಿ, ಟೊಮೊಟೊ ಮತ್ತು ಖಾರದ ಪುಡಿ ಕೂಡ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋದು ಬೇಡ. ಜಾಸ್ತಿ ಹಾಕೊಂಡ್ಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ, ಗೊಜ್ಜು ಥರ ಆಗಲ್ಲ. ಖಾರ ಪಲ್ಯ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ತುರ್ದ್ಬಿಟ್ಟು ಮಾಡೋ ಪಲ್ಯ ಕೂಡ ಇಷ್ಟ ಆಗುತ್ತೆ, ಆದರೆ ಮಕ್ಳಿಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಮಾಡಿದಾಗೆಲ್ಲ ಜಾಸ್ತಿ ಈ ಥರ ಗೊಜ್ಜು ಥರ ಮಾಡ್ತಾಯಿರ್ತೀನಿ. ನೋಡಿ, ಖಾರ ಏನು ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ ಮಸಾಲೆ. ಈ ಸಲ ಬೀಟ್ರೂಟ್ನ ಸಣ್ಣದು ತಂದಿದ್ರು, ಅದಕ್ಕೆ ಒಂದು 4 ತೊಗೊಂಡಿದ್ದೀನಿ. ದೊಡ್ಡದಾಗಿದ್ದರೆ 1-2 ಸಾಕಾಗುತ್ತೆ, ಅಥವಾ ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ತೊಗೋಬಹುದು. ಈಗ ಒಂದು ಈರುಳ್ಳಿ ಮತ್ತು ಬೀಟ್ರೂಟೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಇಷ್ಟಪಟ್ಟವರು ಬೇಕಾದರೆ ನಮಗೆ ರೆಡ್ ಕಲರ್ ಆದರೂ ಪರವಾಗಿಲ್ಲ ಅನ್ನೋರು ಅನ್ನಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ನಬಹುದು. ಈಗ ಕುಕ್ಕರ್ಗೆ ನಾನು ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಈರುಳ್ಳಿ ಇಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಇನ್ನೂ ಒಂದು ಈರುಳ್ಳಿ ಹಾಕೋಬಹುದು, ಚೆನ್ನಾಗಿರುತ್ತೆ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ
ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ, ಆವಾಗ ಘಮ ಚೆನ್ನಾಗಿರುತ್ತೆ. ಇವಾಗ ನಾನು ಬೀಟ್ರೂಟನ್ನು ಹಾಕ್ತಾಯಿದ್ದೀನಿ. ಬೀಟ್ರೂಟ್ ಕೂಡ ನಿಮಗೆ ಇನ್ನೂ ಸಣ್ಣ ಬೇಕಂದರೆ ಇನ್ನೂ ಸಣ್ಣಗೆ ಹೆಚ್ಕೋಬಹುದು, ಇಲ್ಲ ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗೂ ಕೂಡ ಹೆಚ್ಕೋಬಹುದು. ಆದರೆ ನಾನಿಲ್ಲಿ ಮೀಡಿಯಮಾಗಿ ಹೆಚ್ಕೊಂಡಿದ್ದೀನಿ. ಇದು ಕೂಡ ಕುಕ್ಕರ್ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ಮಧ್ಯ ಸಿಕ್ತಿರುತ್ತೆ, ಚೆನ್ನಾಗಿರುತ್ತೆ. ಬೇಕಿದ್ದರೆ ಇದಕ್ಕೆ ನೀವು ಕಡಲೆಬೇಳೆ ಕೂಡ ಹಾಕೊಬಹುದು, ಸ್ವಲ್ಪ ನೆನೆ ಹಾಕೋಬಹುದು ಅಥವಾ ಒಗ್ಗರಣೆಗೆ ಹಾಕುವಾಗ ಈರುಳ್ಳಿ ಹಾಕಿದ್ಮೇಲೆ ಹಾಕೋಬಹುದು. ಆದರೆ ನನ್ನ ಮಗಳಿಗೆ ಅಮ್ಮ ಕಡಲೆಬೇಳೆ ಬೇಡ ಕಣಮ್ಮ ಅಂತ ಹೇಳಿದ್ಲು, ಹಾಗಾಗಿ ಇವತ್ತು ನಾನು ಕಡಲೆಬೇಳೆ ಹಾಕ್ತಿಲ್ಲ. ಹಾಕಿದ್ರೆ ನನಗಿಷ್ಟ ಆಗುತ್ತೆ, ನನ್ನ ಹಸ್ಬೆಂಡ್ ಕೂಡ ಇಷ್ಟ ಆಗುತ್ತೆ, ಶಾರುಗೆ ಇಷ್ಟ ಆಗಲ್ಲ ಅಂತ ಹಾಕಿಲ್ಲ ಅಷ್ಟೇ ಇವತ್ತು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಬೀಟ್ರೂಟ್ ಜೊತೆಗೆ ಕ್ಯಾರೆಟ್ ಕೂಡ ಹಾಕೋಬಹುದು, ಅದು ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಖಾರ ಪಲ್ಯ ಥರ ಮಾಡ್ತಿರೋದ್ರಿಂದ ಜಾಸ್ತಿ ನೀರು ಹಾಕೋತಿಲ್ಲ. ಈ ಮಸಾಲೆಯನ್ನು ಫಸ್ಟು ಬೀಟ್ರೂಟಲ್ಲಿ ಎಣ್ಣೆ ಬಿಟ್ಕೊಂಡಿತ್ತಲ್ವ, ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಅಂತ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ಮಸಾಲೆ ಅಲ್ಲೇ ಉಳ್ಕೊಂಡಿತ್ತಲ್ವ ಅದು ಆಗುತ್ತೆ, ನೀರು ಹಾಕಿದಾಗೂ ಆಗುತ್ತೆ ಅಂತ ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಸಾಂಬಾರು ಥರ ಆಗಿಬಿಡುತ್ತೆ, ಹಾಗಾಗಿ ನೀವು ಹದ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ. ನಾನು ಅಂದ್ಕೊಳ್ತೀನಿ ವಾರಕ್ಕೆ ಅಟ್ಲೀಸ್ಟ್ ಒಂದು 3 ವಿಡಿಯೋನಾದರೂ ಹಾಕಬೇಕಂತ, ಆದರೆ ಹಾಕೋದಕ್ಕಾಗೇ ಇರಲಿಲ್ಲ. ಇನ್ನು ಮುಂದೆ ಹಾಗಾಗಲ್ಲ ಅಂತ ಹೇಳೋದಕ್ಕಿಂತ ಮಾಡಿ ತೋರಿಸ್ತೀನಿ. ಹೇಳ್ತಿರ್ತೀರಾ, ಯಾವಾಗಲೂ ಹೇಳ್ತೀರಾ ಸಿಸ್ಟರ್ ನೀವು ವಾರಕ್ಕೆ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಹಾಕ್ತೀನಿ ಅಂತ, ಹಾಕೋದೇ ಇಲ್ಲ ಅಂತ. ಇನ್ನು ಮುಂದೆ ಹಾಗಾಗಲ್ಲ, ಹಾಕ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪು ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಚೆನ್ನಾಗಿ ಇವಾಗ 1-2 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಗೊಜ್ಜು ಬೇಯ್ಕೊಳ್ಳುತ್ತೆ ಅಥವಾ ಪಲ್ಯ ಬೇಯ್ಕೊಳ್ಳುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ಇನ್ನು ಸ್ವಲ್ಪ ಮಸಾಲೆ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ರೊಟ್ಟಿಗೆ ಬೇಕಾಗಿರೋದ್ರಿಂದ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಬಾಯಲ್ಲಿಟ್ರಂತೂ ಇದು ಬೀಟ್ರೇಟ ಅಂತಲೇ ಅನಿಸಲ್ಲ, ಸ್ವಲ್ಪನೂ ಸ್ವೀಟ್ ಬರೋಲ್ಲ, ಖಾರವಾಗಿ ಚೆನ್ನಾಗಿರುತ್ತೆ. ಶಾರು ಬಾಕ್ಸ್ ಕೂಡ ನಾನು ಅದನ್ನೇ ಹಾಕಿದ್ದೀನಿ. ಅವಳಿಗೆ 2 ಬಾಕ್ಸ್ ಕೊಟ್ಟು ಕಳಿಸ್ಬೇಕು, ಹಾಗಾಗಿ ಅಂದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ 2 ಅಲ್ಲೇ ತಿಂತಾ ಇದ್ದಾಳೆ. ಯಾಕಂದರೆ ಬೆಳಗ್ಗೆ ಬೇಗ ಸ್ಪೋರ್ಟ್ಸ್ ಇದೆ ಅಂತ ಹೇಳಿ ಬೆಳಗ್ಗೆ ಬೇಗ ಹೋಗ್ತಿದ್ದಾಳೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಮುಂದಿನ ವ್ಲಾಗೊಂದಿಗೆ ಬರ್ತೀನಿ, ಅದು ಮೇ ಬಿ ನಾಮಕರಣದ ವ್ಲಾಗ್ ಆಗಿರುತ್ತೆ. ಧನ್ಯವಾದಗಳು.